ಹಬ್ಬದ ಸಮಯದಲ್ಲಿ ಹೋಟೆಲ್ಗಳಲ್ಲಿ ಭರ್ಜರಿಯಾಗಿ ವ್ಯವಹಾರ ಆಗ್ತಾ ಇತ್ತು. ಆದ್ರೆ ಗ್ಯಾಸ್ ಬರದ ಬಿಸಿಯಿಂದಾಗಿ ಹೋಟೆಲ್ಗಳು ಸಂಪೂರ್ಣ ಬಂದ್ ಆಗಿದ್ದಾವೆ. ಹುಬ್ಬಳ್ಳಿಯಲ್ಲೂ ಕೂಡ ಬಹುತೇಕ ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಹಬ್ಬದ ಸಮಯದಲ್ಲಿ ಹೋಟೆಲ್ಗಳು ಬಂದ್ ಆಗಿರೋದ್ರಿಂದಾಗಿ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ, ಬೇಸರವನ್ನ ಹೊರಹಾಕಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಹೋಟೆಲ್ ಮಾಲೀಕರು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಬನ್ನಿ ನೋಡೋಣ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ದಿನದಿಂದ ದಿನಕ್ಕೆ ಒಂದ್ ಕಡೆ ಹೋಟೆಲ್ ಉದ್ಯಮವನ್ನೇ ನೆಲಕ್ಕಪ್ಪಳಿಸುವಂತೆ ಮಾಡಿರುವಂತದ್ದು. ಇದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ ಅಂತ ಹೇಳ್ಬೋದು. ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲಿ ಬಹುತೇಕ ಹೋಟೆಲ್ಗಳು ಸಂಪೂರ್ಣ ಬಂದ್ ಆಗಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಇದು ಬೆಂಗಳೂರು ಟಿಫಿನ್ ಸೆಂಟರ್ ಅಂತಕ್ಕಂಥ ಒಂದು ಟಿಫಿನ್ ಸೆಂಟರ್. ಇದು ಕೇವಲ ಇದೊಂದೇ ಹೋಟೆಲ್ ಅಲ್ಲ, ಬಹುತೇಕ ಸಣ್ಣ ಸಣ್ಣ ಹೋಟೆಲ್ಗಳು, ಅಂದ್ರೆ ಒಂದ್ ಕಡೆ ದೊಡ್ಡ ದೊಡ್ಡ ಹೋಟೆಲ್ಗಳ ಪರಿಸ್ಥಿತಿ ಒಂದ್ ಕಡೆ ಆದ್ರೆ ಇನ್ನ ಸಣ್ಣ ಸಣ್ಣ ಹೋಟೆಲ್ಗಳ ಪರಿಸ್ಥಿತಿ ಮತ್ತೊಂದು ರೀತಿ ಅಂತ ಹೇಳ್ಬೋದು. ಯಾಕಂದ್ರೆ ಸಿಲಿಂಡರ್ನ ಅಭಾವದಿಂದ, ಸಿಲಿಂಡರ್ನ ಕೊರತೆಯಿಂದ ಸಂಪೂರ್ಣವಾಗಿ ಹೋಟೆಲ್ಗಳು ಮುಚ್ಚುವಂತಹ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಯಾಕಂದ್ರೆ ಪ್ರತಿದಿನವೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕಿಕ್ಕಿರಿದು ತುಂಬಿರ್ತಾ ಇತ್ತಂತ ಹೋಟೆಲ್ಗಳ ಪರಿಸ್ಥಿತಿ ಈಗ ಅಧೋಗತಿಗೆ ಬಂದಿದೆ. ಯಾಕಂದ್ರೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಎಲ್ಲಿಯೂ ಸಿಗದೇ ಇರತಕ್ಕಂತ ಹಿನ್ನೆಲೆಯಲ್ಲಿ, ಸಾಕಷ್ಟು ಕೊರತೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಒಂದ್ ಕಡೆ ಕೆಲವೊಂದಿಷ್ಟು ಹೋಟೆಲ್ಗಳು ಖಾಲಿ ಖಾಲಿ ಹೊಡಿತಾ ಇರುವಂತದ್ದು. ಇನ್ನ ಸಣ್ಣ ಸಣ್ಣ ಪುಟ್ಟ ಹೋಟೆಲ್ಗಳು, ಗೂಡಂಗಡಿಗಳ ಪರಿಸ್ಥಿತಿ ಹೇಳುತ್ತಿರುವುದಾಗಿದೆ. ಬಹುತೇಕ ರಸ್ತೆ ಬದಿಯಲ್ಲಿ ಅಡಿಗೆ, ಉಪಹಾರ, ತಿಂಡಿ ತಿನಿಸುಗಳನ್ನ ಮಾಡುವ ಮೂಲಕ ವ್ಯಾಪಾರ ವಹಿವಾಟನ್ನ ಮಾಡುವಂತವರು ಸಂಪೂರ್ಣವಾಗಿ ಈಗ ನೆಲಕ್ಕಪ್ಪಳಿಸುವಂತಹ ಒಂದು ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಬಹುತೇಕ ಇದು ಕೇವಲ ದೇಶಪಾಂಡೆ ನಗರದ ಪರಿಸ್ಥಿತಿ ಅಲ್ಲ, ಬಹುತೇಕ ಒಂದು ರಸ್ತೆ ಬದಿಗಳಲ್ಲೂ ಕೂಡ, ಅಂದ್ರೆ ನ್ಯೂ ಕಾಟನ್ ಮಾರ್ಕೆಟ್ ಇರಬಹುದು, ದುರ್ಗದ ಬೈಲ್ ಇರಬಹುದು, ಈ ದೇಶಪಾಂಡೆ ನಗರ ಇರಬಹುದು, ಕ್ಲಬ್ ರಸ್ತೆ ಇರಬಹುದು, ಹೀಗೆ ಬಹುತೇಕ ಒಂದು ರಸ್ತೆ ಬದಿಗಳಲ್ಲೂ ಕೂಡ ಇರತಕ್ಕಂತಹ ಸಣ್ಣ ಪುಟ್ಟ ಟಿಫಿನ್ ಸೆಂಟರ್ಗಳು ಕೂಡ ಈ ಸಿಲಿಂಡರ್ನ ಅಭಾವದಿಂದಾಗಿ, ಸಿಲಿಂಡರ್ನ ಹೊಡೆತದಿಂದಾಗಿ ಸಾಕಷ್ಟು ಒಂದು ಸಮಸ್ಯೆಯನ್ನ ಎದುರಿಸುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಬಹುತೇಕ ಅಂದ್ರೆ ಇವತ್ತು ಹಬ್ಬದ ದಿನವೂ ಕೂಡ ಸಾಕಷ್ಟು ಜನ ಟಿಫಿನ್ ಸೆಂಟರ್ಗಳಿಗೆ, ಸಣ್ಣ ಸಣ್ಣ ಹೋಟೆಲ್ಗಳಿಗೆ ಬಂದು ಉಪಹಾರವನ್ನ ಸೇವಿಸುವಂತಹ ಒಂದು ಪರಿಸ್ಥಿತಿ ಇರ್ತಾ ಇತ್ತು. ಇನ್ನ ಈ ಒಂದು ಹೋಟೆಲ್ ಅನ್ನ ಗಮನಿಸ್ತಾ ಇದ್ರೆ ಹಬ್ಬದ ದಿನದಂದು ಕೂಡ ಸಾಕಷ್ಟು ಕಿಕ್ಕಿರಿದು ತುಂಬಿರ್ತಾ ಇತ್ತು. ಒಂದ್ ಕಡೆ ಪಿಜಿಯಲ್ಲಿ ಇರತಕ್ಕಂತ ವಿದ್ಯಾರ್ಥಿಗಳಿರ್ಬೋದು, ಈ ಭಾಗದಲ್ಲಿ ಬಹುತೇಕ ಕಟ್ಟಡ ಕಾರ್ಮಿಕರಿರ್ಬೋದು, ಹೀಗೆ ಸಾಕಷ್ಟು ಜನರಿಂದ ತುಂಬಿ ತುಳುಕ್ತಾ ಇದ್ದಂತ ಈ ಒಂದು ಹೋಟೆಲ್ಗಳು, ಸಣ್ಣ ಪುಟ್ಟ ಹೋಟೆಲ್ಗಳು ಸಂಪೂರ್ಣವಾಗಿ ಬಂದ್ ಆಗಿರತಕ್ಕಂಥದ್ದು. ಈ ಸಿಲಿಂಡರ್ನ ಅಭಾವದಿಂದಾಗಿ ದಿನದಿಂದ ದಿನಕ್ಕೆ ಸಾಕಷ್ಟು ಪರಿಸ್ಥಿತಿ ಕೂಡ ಬಿಗಡಾಯಿಸ್ತಾ ಇರತಕ್ಕಂಥದ್ದು. ಒಂದ್ ಕಡೆ ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಈ ಸಮಸ್ಯೆಯನ್ನು ಆದಷ್ಟು ಶೀಘ್ರವೇ ಬಗೆಹರಿಸುವ ಮೂಲಕ ಸಿಲಿಂಡರ್ನ ಅಭಾವದ ಕೊರತೆಯನ್ನ ನೀಗಿಸುವಂತ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗಬೇಕು ಅನ್ನೋದು ಹೋಟೆಲ್ಗಳ ಮಾಲೀಕರ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹಬ್ಬದ ಸಮಯದಲ್ಲಿ ಹೋಟೆಲ್ಗಳಲ್ಲಿ ಭರ್ಜರಿಯಾಗಿ ವ್ಯವಹಾರ ಆಗ್ತಾ ಇತ್ತು. ಆದ್ರೆ ಗ್ಯಾಸ್ ಬರದ ಬಿಸಿಯಿಂದಾಗಿ ಹೋಟೆಲ್ಗಳು ಸಂಪೂರ್ಣ ಬಂದ್ ಆಗಿದ್ದಾವೆ. ಹುಬ್ಬಳ್ಳಿಯಲ್ಲೂ ಕೂಡ ಬಹುತೇಕ ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಹಬ್ಬದ ಸಮಯದಲ್ಲಿ ಹೋಟೆಲ್ಗಳು ಬಂದ್ ಆಗಿರೋದ್ರಿಂದಾಗಿ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ, ಬೇಸರವನ್ನ ಹೊರಹಾಕಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಹೋಟೆಲ್ ಮಾಲೀಕರು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಬನ್ನಿ ನೋಡೋಣ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ದಿನದಿಂದ ದಿನಕ್ಕೆ ಒಂದ್ ಕಡೆ ಹೋಟೆಲ್ ಉದ್ಯಮವನ್ನೇ ನೆಲಕ್ಕಪ್ಪಳಿಸುವಂತೆ ಮಾಡಿರುವಂತದ್ದು. ಇದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ ಅಂತ ಹೇಳ್ಬೋದು. ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲಿ ಬಹುತೇಕ ಹೋಟೆಲ್ಗಳು ಸಂಪೂರ್ಣ ಬಂದ್ ಆಗಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಇದು ಬೆಂಗಳೂರು ಟಿಫಿನ್ ಸೆಂಟರ್ ಅಂತಕ್ಕಂಥ ಒಂದು ಟಿಫಿನ್ ಸೆಂಟರ್. ಇದು ಕೇವಲ ಇದೊಂದೇ ಹೋಟೆಲ್ ಅಲ್ಲ, ಬಹುತೇಕ ಸಣ್ಣ ಸಣ್ಣ ಹೋಟೆಲ್ಗಳು, ಅಂದ್ರೆ ಒಂದ್ ಕಡೆ ದೊಡ್ಡ ದೊಡ್ಡ ಹೋಟೆಲ್ಗಳ ಪರಿಸ್ಥಿತಿ ಒಂದ್ ಕಡೆ ಆದ್ರೆ ಇನ್ನ ಸಣ್ಣ ಸಣ್ಣ ಹೋಟೆಲ್ಗಳ ಪರಿಸ್ಥಿತಿ ಮತ್ತೊಂದು ರೀತಿ ಅಂತ ಹೇಳ್ಬೋದು. ಯಾಕಂದ್ರೆ ಸಿಲಿಂಡರ್ನ ಅಭಾವದಿಂದ, ಸಿಲಿಂಡರ್ನ ಕೊರತೆಯಿಂದ ಸಂಪೂರ್ಣವಾಗಿ ಹೋಟೆಲ್ಗಳು ಮುಚ್ಚುವಂತಹ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಯಾಕಂದ್ರೆ ಪ್ರತಿದಿನವೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕಿಕ್ಕಿರಿದು ತುಂಬಿರ್ತಾ ಇತ್ತಂತ ಹೋಟೆಲ್ಗಳ ಪರಿಸ್ಥಿತಿ ಈಗ ಅಧೋಗತಿಗೆ ಬಂದಿದೆ. ಯಾಕಂದ್ರೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಎಲ್ಲಿಯೂ ಸಿಗದೇ ಇರತಕ್ಕಂತ ಹಿನ್ನೆಲೆಯಲ್ಲಿ, ಸಾಕಷ್ಟು ಕೊರತೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಒಂದ್ ಕಡೆ ಕೆಲವೊಂದಿಷ್ಟು ಹೋಟೆಲ್ಗಳು ಖಾಲಿ ಖಾಲಿ ಹೊಡಿತಾ ಇರುವಂತದ್ದು. ಇನ್ನ ಸಣ್ಣ ಸಣ್ಣ ಪುಟ್ಟ ಹೋಟೆಲ್ಗಳು, ಗೂಡಂಗಡಿಗಳ ಪರಿಸ್ಥಿತಿ ಹೇಳುತ್ತಿರುವುದಾಗಿದೆ. ಬಹುತೇಕ
ರಸ್ತೆ ಬದಿಯಲ್ಲಿ ಏನು ಅಡಿಗೆ ಉಪಹಾರ ತಿಂಡಿ ತಿನಿಸುಗಳನ್ನ ಮಾಡುವ ಮೂಲಕ ವ್ಯಾಪಾರ ವಹಿವಾಟನ್ನ ಮಾಡುವಂತವರು ಸಂಪೂರ್ಣವಾಗಿ ಈಗ ನೆಲಕ್ಕಪ್ಪಳಿಸುವಂತ ಒಂದು ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಬಹುತೇಕ ಇದು ಕೇವಲ ದೇಶಪಾಂಡೆ ನಗರದ ಪರಿಸ್ಥಿತಿ ಅಲ್ಲ, ಬಹುತೇಕ ಒಂದು ರಸ್ತೆ ಬದಿಗಳಲ್ಲೂ ಕೂಡ ಅಂದ್ರೆ ನ್ಯೂ ಕಾಟನ್ ಮಾರ್ಕೆಟ್ ಇರಬಹುದು, ದುರ್ಗದ ಬೈಲ್ ಇರಬಹುದು, ಈ ದೇಶಪಾಂಡೆ ನಗರ ಇರಬಹುದು, ಕ್ಲಬ್ ರಸ್ತೆ ಇರಬಹುದು, ಹೀಗೆ ಬಹುತೇಕ ಒಂದು ರಸ್ತೆ ಬದಿಗಳಲ್ಲೂ ಕೂಡ ಇರತಕ್ಕಂತಹ ಸಣ್ಣ ಪುಟ್ಟ ಟಿಫಿನ್ ಸೆಂಟರ್ಗಳು ಕೂಡ ಈ ಸಿಲಿಂಡರ್ನ ಅಭಾವದಿಂದಾಗಿ, ಸಿಲಿಂಡರ್ನ ಹೊಡೆತದಿಂದಾಗಿ ಸಾಕಷ್ಟು ಒಂದು ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಬಹುತೇಕ ಅಂದ್ರೆ ಇವತ್ತು ಹಬ್ಬದ ದಿನವೂ ಕೂಡ ಸಾಕಷ್ಟು ಜನ ಟಿಫಿನ್ ಸೆಂಟರ್ಗಳಿಗೆ, ಸಣ್ಣ ಸಣ್ಣ ಹೋಟೆಲ್ಗಳಿಗೆ ಬಂದು ಉಪಹಾರವನ್ನ ಸೇವಿಸುವಂತಹ ಒಂದು ಪರಿಸ್ಥಿತಿ ಇರ್ತಾ ಇತ್ತು. ಇನ್ನ ಈ ಒಂದು ಹೋಟೆಲ್ ಅನ್ನ ಗಮನಿಸ್ತಾ ಇದ್ರೆ ಹಬ್ಬದ ದಿನದಂದು ಕೂಡ ಸಾಕಷ್ಟು ಕಿಕ್ಕಿರಿದು ತುಂಬಿರ್ತಾ ಇತ್ತು. ಒಂದ್ ಕಡೆ ಪಿಜಿಯಲ್ಲಿ ಇರತಕ್ಕಂತ ವಿದ್ಯಾರ್ಥಿಗಳಿರ್ಬೋದು, ಈ ಭಾಗದಲ್ಲಿ ಬಹುತೇಕ ಕಟ್ಟಡ ಕಾರ್ಮಿಕರಿರ್ಬೋದು, ಹೀಗೆ ಸಾಕಷ್ಟು ಜನರಿಂದ ತುಂಬಿ ತುಳುಕ್ತಾ ಇದ್ದಂತ ಈ ಒಂದು ಹೋಟೆಲ್ಗಳು, ಸಣ್ಣ ಪುಟ್ಟ ಹೋಟೆಲ್ಗಳು ಸಂಪೂರ್ಣವಾಗಿ ಬಂದ್ ಆಗಿರತಕ್ಕಂಥದ್ದು. ಈ ಸಿಲಿಂಡರ್ನ ಅಭಾವದಿಂದಾಗಿ ದಿನದಿಂದ ದಿನಕ್ಕೆ ಸಾಕಷ್ಟು ಪರಿಸ್ಥಿತಿ ಕೂಡ ಬಿಗಡಾಯಿಸ್ತಾ ಇರತಕ್ಕಂಥದ್ದು. ಒಂದ್ ಕಡೆ ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಈ ಸಮಸ್ಯೆಯನ್ನು ಆದಷ್ಟು ಶೀಘ್ರವೇ ಬಗೆಹರಿಸುವ ಮೂಲಕ ಸಿಲಿಂಡರ್ನ ಅಭಾವದ ಕೊರತೆಯನ್ನ ನೀಗಿಸುವಂತ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗಬೇಕು ಅನ್ನೋದು ಹೋಟೆಲ್ಗಳ ಮಾಲೀಕರ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹಬ್ಬದ ಸಮಯದಲ್ಲಿ ಹೋಟೆಲ್ಗಳಲ್ಲಿ ಭರ್ಜರಿಯಾಗಿ ವ್ಯವಹಾರ ಆಗ್ತಾ ಇತ್ತು. ಆದ್ರೆ ಗ್ಯಾಸ್ ಬರದ ಬಿಸಿಯಿಂದಾಗಿ ಹೋಟೆಲ್ಗಳು ಸಂಪೂರ್ಣ ಬಂದ್ ಆಗಿದ್ದಾವೆ. ಹುಬ್ಬಳ್ಳಿಯಲ್ಲೂ ಕೂಡ ಬಹುತೇಕ ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಹಬ್ಬದ ಸಮಯದಲ್ಲಿ ಹೋಟೆಲ್ಗಳು ಬಂದ್ ಆಗಿರೋದ್ರಿಂದಾಗಿ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ, ಬೇಸರವನ್ನ ಹೊರಹಾಕಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಹೋಟೆಲ್ ಮಾಲೀಕರು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ, ಬನ್ನಿ ನೋಡೋಣ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ದಿನದಿಂದ ದಿನಕ್ಕೆ ಒಂದ್ ಕಡೆ ಹೋಟೆಲ್ ಉದ್ಯಮವನ್ನೇ ನೆಲಕ್ಕಪ್ಪಳಿಸುವಂತೆ ಮಾಡಿರುವಂತದ್ದು. ಇದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ ಅಂತ ಹೇಳ್ಬೋದು. ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲಿ ಬಹುತೇಕ ಹೋಟೆಲ್ಗಳು ಸಂಪೂರ್ಣ ಏನು ಬಂದ್ ಆಗಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಇದು ಬೆಂಗಳೂರು ಟಿಫಿನ್ ಸೆಂಟರ್ ಅಂತಕ್ಕಂಥ ಒಂದು ಟಿಫಿನ್ ಸೆಂಟರ್. ಇದು ಕೇವಲ ಇದೊಂದೇ ಹೋಟೆಲ್ ಅಲ್ಲ, ಬಹುತೇಕ ಸಣ್ಣ ಸಣ್ಣ ಹೋಟೆಲ್ಗಳು, ಅಂದ್ರೆ ಒಂದ್ ಕಡೆ ದೊಡ್ಡ ದೊಡ್ಡ ಹೋಟೆಲ್ಗಳ ಪರಿಸ್ಥಿತಿ ಒಂದ್ ಕಡೆ ಆದ್ರೆ ಇನ್ನ ಸಣ್ಣ ಸಣ್ಣ ಹೋಟೆಲ್ಗಳ ಪರಿಸ್ಥಿತಿ ಮತ್ತೊಂದು ರೀತಿ ಅಂತ ಹೇಳ್ಬೋದು. ಯಾಕಂದ್ರೆ ಸಿಲಿಂಡರ್ನ ಅಭಾವದಿಂದ, ಸಿಲಿಂಡರ್ನ ಕೊರತೆಯಿಂದ ಸಂಪೂರ್ಣವಾಗಿ ಹೋಟೆಲ್ಗಳು ಮುಚ್ಚುವಂತ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಯಾಕಂದ್ರೆ ಪ್ರತಿದಿನವೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕಿಕ್ಕಿರಿದು ತುಂಬಿರ್ತಾ ಇತ್ತಂತ ಹೋಟೆಲ್ಗಳ ಪರಿಸ್ಥಿತಿ ಈಗ ಅಧೋಗತಿಗೆ ಬಂದಿದೆ. ಯಾಕಂದ್ರೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಎಲ್ಲಿಯೂ ಸಿಗದೇ ಇರತಕ್ಕಂತ ಹಿನ್ನೆಲೆಯಲ್ಲಿ, ಸಾಕಷ್ಟು ಕೊರತೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಒಂದ್ ಕಡೆ ಕೆಲವೊಂದಿಷ್ಟು ಹೋಟೆಲ್ಗಳು ಖಾಲಿ ಹೊಡಿತಾ ಇರುವಂತದ್ದು. ಇನ್ನ ಸಣ್ಣ ಪುಟ್ಟ ಹೋಟೆಲ್ಗಳು, ಗೂಡಂಗಡಿಗಳ ಪರಿಸ್ಥಿತಿ ಹೇಳುತ್ತಿರುವುದಾಗಿದೆ. ಬಹುತೇಕ ರಸ್ತೆ ಬದಿಯಲ್ಲಿ ಏನು ಅಡಿಗೆ ಉಪಹಾರ ತಿಂಡಿ ತಿನಿಸುಗಳನ್ನ ಮಾಡುವ ಮೂಲಕ ವ್ಯಾಪಾರ ವಹಿವಾಟನ್ನ ಮಾಡುವಂತವರು ಸಂಪೂರ್ಣವಾಗಿ ಈಗ ನೆಲಕ್ಕಪ್ಪಳಿಸುವಂತ ಒಂದು ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಬಹುತೇಕ ಇದು ಕೇವಲ ದೇಶಪಾಂಡೆ ನಗರದ ಪರಿಸ್ಥಿತಿ ಅಲ್ಲ, ಬಹುತೇಕ ಒಂದು ರಸ್ತೆ ಬದಿಗಳಲ್ಲೂ ಕೂಡ ಅಂದ್ರೆ ನ್ಯೂ ಕಾಟನ್ ಮಾರ್ಕೆಟ್ ಇರಬಹುದು, ದುರ್ಗದ ಬೈಲ್ ಇರಬಹುದು, ಈ ದೇಶಪಾಂಡೆ ನಗರ ಇರಬಹುದು, ಕ್ಲಬ್ ರಸ್ತೆ ಇರಬಹುದು, ಹೀಗೆ ಬಹುತೇಕ ಒಂದು ರಸ್ತೆ ಬದಿಗಳಲ್ಲೂ ಕೂಡ ಇರತಕ್ಕಂತಹ ಸಣ್ಣ ಪುಟ್ಟ ಟಿಫಿನ್ ಸೆಂಟರ್ಗಳು ಕೂಡ ಈ ಸಿಲಿಂಡರ್ನ ಅಭಾವದಿಂದಾಗಿ, ಸಿಲಿಂಡರ್ನ ಹೊಡೆತದಿಂದಾಗಿ ಸಾಕಷ್ಟು ಒಂದು ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಬಹುತೇಕ ಅಂದ್ರೆ ಇವತ್ತು ಹಬ್ಬದ ದಿನವೂ ಕೂಡ ಸಾಕಷ್ಟು ಜನ ಟಿಫಿನ್ ಸೆಂಟರ್ಗಳಿಗೆ, ಸಣ್ಣ ಸಣ್ಣ ಹೋಟೆಲ್ಗಳಿಗೆ ಬಂದು ಉಪಹಾರವನ್ನ ಸೇವಿಸುವಂತಹ ಒಂದು ಪರಿಸ್ಥಿತಿ ಇರ್ತಾ ಇತ್ತು. ಇನ್ನ ಈ ಒಂದು ಹೋಟೆಲ್ ಅನ್ನ ಗಮನಿಸ್ತಾ ಇದ್ರೆ ಹಬ್ಬದ ದಿನದಂದು ಕೂಡ ಸಾಕಷ್ಟು ಕಿಕ್ಕಿರಿದು ತುಂಬಿರ್ತಾ ಇತ್ತು. ಒಂದ್ ಕಡೆ ಪಿಜಿಯಲ್ಲಿ ಇರತಕ್ಕಂತ ವಿದ್ಯಾರ್ಥಿಗಳಿರ್ಬೋದು, ಈ ಭಾಗದಲ್ಲಿ ಬಹುತೇಕ ಕಟ್ಟಡ ಕಾರ್ಮಿಕರಿರ್ಬೋದು, ಹೀಗೆ ಸಾಕಷ್ಟು ಜನರಿಂದ ತುಂಬಿ ತುಳುಕ್ತಾ ಇದ್ದಂತ ಈ ಒಂದು ಹೋಟೆಲ್ಗಳು, ಸಣ್ಣ ಪುಟ್ಟ ಹೋಟೆಲ್ಗಳು ಸಂಪೂರ್ಣವಾಗಿ ಬಂದ್ ಆಗಿರತಕ್ಕಂಥದ್ದು. ಈ ಸಿಲಿಂಡರ್ನ ಅಭಾವದಿಂದಾಗಿ ದಿನದಿಂದ ದಿನಕ್ಕೆ ಸಾಕಷ್ಟು ಪರಿಸ್ಥಿತಿ ಕೂಡ ಬಿಗಡಾಯಿಸ್ತಾ ಇರತಕ್ಕಂಥದ್ದು. ಒಂದ್ ಕಡೆ ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಈ ಸಮಸ್ಯೆಯನ್ನು ಆದಷ್ಟು ಶೀಘ್ರವೇ ಬಗೆಹರಿಸುವ ಮೂಲಕ ಸಿಲಿಂಡರ್ನ ಅಭಾವದ ಕೊರತೆಯನ್ನ ನೀಗಿಸುವಂತ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗಬೇಕು ಅನ್ನೋದು ಹೋಟೆಲ್ಗಳ ಮಾಲೀಕರ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.